ನೀವು ಯಾವ ಕೈಯಲ್ಲಿ ಗಡಿಯಾರ ಧರಿಸಿದ್ರೆ ಉತ್ತಮ? ಯಾವ ಬಣ್ಣದ ಗಡಿಯಾರ ಧರಿಸಿದ್ರೆ ಅದೃಷ್ಟ ತಂದುಕೊಡುತ್ತೆ? ಈ ರೀತಿಯ ಗಡಿಯಾರವನ್ನ ಕಟ್ಟಿದ್ರೆ 100% ಸಕ್ಸಸ್ ಗ್ಯಾರಂಟಿ. ನಮಸ್ಕಾರ ವೀಕ್ಷಕರೇ, ಒಂದು ಕಾಲದಲ್ಲಿ ಗಡಿಯಾರವನ್ನ ಸಮಯವನ್ನು ಹೇಳಲು ತಿಳಿದುಕೊಳ್ಳುವುದಕ್ಕೆ ಮಾತ್ರ ಕೈಗೆ ಧರಿಸ್ತಿದ್ವಿ. ಆದ್ರೆ ಇದೀಗ ನಮ್ಮ ಹಣೆ ಬರಹವನ್ನ ಬದಲಿಸುವಂತಹ ಹಾಗೂ ಮನಶಾಂತಿಗೊಳಿಸುವ ಕೈ ಗಡಿಯಾರ ವಾಚ್ಗಳಿವೆ. ನೀವು ಧರಿಸುವ ಕೈ ಗಡಿಯಾರಗಳು ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ನಿಮ್ಮ ರಾಶಿ ನಕ್ಷತ್ರಾನುಗುಣವಾಗಿ, ಜನ್ಮ ದಿನಾಂಕ ಅನುಗುಣವಾಗಿ, ವಾಸ್ತು ಪ್ರಕಾರ ನಿಮ್ಮ ಗಡಿಯಾರ ನಿಮ್ಮ ಸಮಯವನ್ನ ಉಳಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದುಕೊಡುತ್ತೆ. ನಾವು ಹೇಳುವ ನಿಯಮಗಳನ್ನ ಪಾಲಿಸಿ ನೀವು ಈ ಕೈ ಗಡಿಯಾರ ಧರಿಸಿದ್ರೆ ಅದು ನಿಮಗೆ ಪ್ರಗತಿಯನ್ನ ತರುತ್ತದೆ ಮತ್ತು ನಿಮ್ಮ ಅದೃಷ್ಟವನ್ನ ಬದಲಾಯಿಸುತ್ತದೆ. ನಿಮಗೆ ಹೊಂದಿಕೊಳ್ಳದೆ ಇರುವಂತಹ ವಾಚ್ಗಳನ್ನು ಕಟ್ಟಿ ನಷ್ಟ ಅನುಭವಿಸಿದ್ದು ಸಾಕು. ಇಷ್ಟು ದಿನ ನೀವು ನಿಮಗೆ ಆಗಿ ಬರುವ ವಾಚ್ಗಳನ್ನ ಕಟ್ಟದೆ ಇರುವುದರಿಂದ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನ ಎದುರಿಸಿದ್ದೀರಿ. ಇವುಗಳಿಂದ ಮುಕ್ತಿ ಸಿಗಬೇಕಾದ್ರೆ ಈ ರೀತಿಯ ವಾಚ್ಗಳನ್ನ ಧರಿಸಿ. ವಾಸ್ತು ಪ್ರಕಾರ ಕೆಲವು ಕೈ ಗಡಿಯಾರಗಳು ಹಣವನ್ನು ಆಕರ್ಷಿಸಲು, ಮನಸ್ಸನ್ನು ಸಮತೋಲನಗೊಳಿಸಲು ಮತ್ತು ಗಮನವನ್ನು ಸುಧಾರಿಸಲು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತೆ. ಈ ಕೈ ಗಡಿಯಾರಗಳನ್ನು ಕೆಲವೊಮ್ಮೆ ಅಸ್ಟ್ರೋ ನವಗ್ರಹ ಕೈ ಗಡಿಯಾರಗಳು ಎಂದು ಕರೆಯಲಾಗುತ್ತೆ. ಯಾವ ಬಣ್ಣದ ವಾಚ್ ಹಣವನ್ನ ಆಕರ್ಷಿಸುತ್ತದೆ? ಹಸಿರು ಹೆಚ್ಚಾಗಿ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧಿಸಿದೆ. ಆದ್ದರಿಂದ ಹಸಿರು ಗಡಿಯಾರವನ್ನ ಕೆಲವೊಮ್ಮೆ ಹಣವನ್ನು ಆಕರ್ಷಿಸುತ್ತದೆ ಎಂದು ಭಾವಿಸಲಾಗುತ್ತದೆ. ಚಿನ್ನ ಮತ್ತು ನೇರಳೆ ಬಣ್ಣದ ಇತರ ಬಣ್ಣಗಳು ಐಷಾರಾಮಿ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿವೆ. ಬಲಗೈನಲ್ಲಿ ಗಡಿಯಾರವನ್ನ ಧರಿಸುವುದರ ಬಗ್ಗೆ ಮನೋವಿಜ್ಞಾನ ಏನು ಹೇಳುತ್ತೆ? ನೀವು ಗಡಿಯಾರವನ್ನ ಧರಿಸುವ ವಿಧಾನವು ನಿಮ್ಮ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುತ್ತದೆ ಎಂದು ಕೆಲವರು ಹೇಳ್ತಾರೆ. ನಿಮ್ಮ ಬಲ ಮಣಿಕಟ್ಟಿನಲ್ಲಿ ಗಡಿಯಾರವನ್ನ ಧರಿಸುವುದರಿಂದ ನೀವು ಆತ್ಮವಿಶ್ವಾಸ, ಸ್ವಯಂ ಪ್ರೇರಿತ ಅಥವಾ ನಿಮ್ಮ ಸ್ವಂತ ಆಯ್ಕೆಗಳನ್ನು ಮಾಡುವುದನ್ನು ಆನಂದಿಸಬಹುದು ಎಂದು ಸೂಚಿಸುತ್ತದೆ. ಹಾಗಾದ್ರೆ ತಡವೇಕೆ? ಕೂಡಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಅದೃಷ್ಟದ ವಾಚ್ ಬಗ್ಗೆ ತಿಳಿದುಕೊಳ್ಳಿ. ಧನ್ಯವಾದಗಳು.